హాయ్ హలో ಎಲ್ಲರಿಗೂ ನಮಸ್ಕಾರ. అందరికి నమస్కారం. వెల్కమ్ బ్యాక్ టు అవర్ ఛానల్ దీపాన్య వ్లాగ్స్. ನಾ ಇವತ್ತು ಹೋಗ್ತಾ ಇರಿ ದುರಂದರ್ 2 ದ ರಿವೆಂಜ್ AMB ಸಿನಿಮಾಸ್ కొత్తగా ఓపెన్ అయింది బెంగళూరులో. AMB సినిమాస్ ఓపెన్ అయింది. జస్ట్ ఒక 20 days అయింది ఓపెన్ అయ్యి. ಸೊ ಹಂಗೆ AMB ಸಿನಿಮಾಸ್ ನೋಡ್ಕೊಂಡು AMB ಸಿನಿಮಾಸ್ ಅಲ್ಲಿ ದುರಂದರ್ ಮೂವಿ ನೋಡ್ಬೇಕು ಅಂತ ನಮ್ಮ ಮಾವು ಬುಕ್ ಮಾಡಿಸಿದಾರೆ. ಹೋಗ್ತಾಯಿ ಬನ್ನಿ ಹೋಗೋಣ, ನಿಮ್ಗೂ ತೋರಿಸ್ತೀನಿ ಹೆಂಗಿದೆ AMB ಸಿನಿಮಾಸ್ ಅಂತೆಲ್ಲ. ಮೂವಿ ಆದ್ಮೇಲೆ ಮೂವಿ ಹೆಂಗಿದೆ ಅಂತಾನು ಹೇಳ್ತೀನಿ. ಚಲೋ ಲೆಟ್ಸ್ ಗೋ ಗೋ. ನೋಡಿ ಗೈಸ್, ಕಾರ್ ಪಾರ್ಕ್ ಮಾಡಿದ್ರಿ, ನಮ್ಮ ಕಾರ್ ಮೇಲೆ ಹೋಗ್ತಾ ಇದೆ. ನೋಡಿ ಮೇಡಮ್ ಫುಲ್ ರೆಡಿ, ಹೆಂಗಿದ್ದಾಳೆ ಮೇಡಮ್, ಫುಲ್ ಜಿಂಚಾಕ್. ಸೊ ಗೈಸ್ ರೀಚ್ ಆದ್ರಿ AMB ಸಿನಿಮಾಸ್. ನೋಡಿ ನೋಡಿ ಗೈಸ್, AMB ಸಿನಿಮಾಸ್ ಡಲ್ಬಿ ಕಪಾಲಿ. ಇಲ್ಲಿ ಆಕ್ಚುಲಿ ಕಪಾಲಿ ಥಿಯೇಟರ್ ಇತ್ತು ಬಿಫೋರ್, ಅದನ್ನ ಇವಾಗ AMB ಸಿನಿಮಾಸ್ ಮಾಡ್ಬಿಟ್ಟಿದೆ. ನೋಡಿ ಇಲ್ಲಿ ಬಾಕ್ಸ್ ಆಫೀಸ್, ನಮ್ದು ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ಸೊ ಹೋಗೋಣ. ನೋಡಿ ನೋಡಿ ಬಂದ ಮೇಡಮ್ ಹುಡುಕ್ತಾವಳು, ನೋಡಿ ಹೆಂಗ್ ಹುಡುಕ್ತಾವಳು. ಎಲ್ಲ ಬಂದ್ಬಿಟ್ಟವ್ರೆ ಆಚೆ ಅಂದ್ಬಿಟ್ಟು ಹುಡುಕ್ತಾವಳು. ಕೆಳಗಡೆ ಜೂಡಿಯೋ ಇದೆ, ಏನೇನೋ ಇದೆ ಒಳಗಡೆ. ಬನ್ನಿ ಹೋಗೋಣ. ಇದು ನೋಡಿ ಗೈಸ್, ಎಂಟ್ರೆನ್ಸ್ ಅಲ್ಲಿ ಮಸ್ತಾಗೈತೆ ಇದು ದೇವ್ರು, ಬಸ್ಸು ಮೇಲೆ ಮಸ್ತಾಗಿಟ್ಟವ್ರು. ಮೇಲೆ ಮಹೇಶ್ ಬಾಬು ಬ್ಯಾನರ್. ನೋಡಿ ಗೈಸ್ ರೀಚ್ ಆದ್ವಿ. ಸೊ ಟೋಟಲ್ 9 ಸ್ಕ್ರೀನ್ಸ್ ಇದೆ AMB ಸಿನಿಮಾಸ್ ಅಲ್ಲಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಬಾಕ್ಸ್ ಆಫೀಸ್, ಥರ್ಡ್ ಫ್ಲೋರ್ ಅಲ್ಲಿ 1 to 5, ಫಿಫ್ತ್ ಫ್ಲೋರ್ ಅಲ್ಲಿ 6 to 9. ನಾವಿವಾಗ ಹೋಗ್ತಾ ಇರೋದು 5th ಫ್ಲೋರ್, ಸ್ಕ್ರೀನ್ 6 ಡಾಲ್ಬಿ ಸಿನಿಮಾಸ್. ಎಲ್ಲಿ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದಾರೆ ಎಲ್ಲ. ಇನ್ನು ಟೈಮ್ ಇದೆ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿಯೋಕೆ ಬಂದಿದ್ದೀರಿ ಇಲ್ಲಿ ಎಲ್ಲಾರು. ಕಬ್ಬಿನ ಜ್ಯೂಸ್ ಹೇಳು. ಮೋತಿ ಮಹಲ್ ಹೋಟೆಲ್ ಇನ್ ಮೆಜೆಸ್ಟಿಕ್. ಒಂದ್ ಕಾಲದಲ್ಲಿ ಇದು ದೊಡ್ಡ ಹೋಟೆಲ್ ಮೆಜೆಸ್ಟಿಕ್ ಏನೆ ಗೊತ್ತಾ. ನಾವಪ್ಪ ಇಲ್ಲಿ ಕೆಲಸ ಮಾಡಿದ್ರು ಒಂದಾನೊಂದು ಟೈಮಲ್ಲಿ. ನೋಡಿ ಗೈಸ್, ಇದು ಮೋತಿ ಮಹಲ್ ಹೋಟೆಲ್. ನಾವಪ್ಪ 30 years ಬ್ಯಾಕ್ ಇಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ರಿಸೆಪ್ಷನಿಸ್ಟ್ ಆಗಿ. ಸೊ ಸುಮ್ಮನೆ ಹಂಗೆ ಒಂದು ಲುಕ್ ಹಾಕೋಣ ಅಂತ ಬಂದಿದ್ದು. ಇದೆಲ್ಲ ಗೊತ್ತಿರೋರೆ. ಮೋತಿ ಮಹಲ್ ಹೋಟೆಲ್. ನಮ್ಮ ಶೋಗೆ ಇನ್ನೂ ಟೈಮ್ ಇದೆ, ಅದರಿಂದ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಪ್ರಿಯದರ್ಶಿನಿ ರೆಸ್ಟೋರೆಂಟ್ಗೆ ಬಂದಿದ್ದೀರಿ. ಇಲ್ಲೇ ಪಕ್ಕದಲ್ಲಿ, ಕಪಾಲಿ ಪಕ್ಕದಲ್ಲೇ, AMB ಸಿನಿಮಾಸ್ ಪಕ್ಕದಲ್ಲೇ ಇದು ರೆಸ್ಟೋರೆಂಟ್ ఇరోదు. సో బని ఊట ಮಾಡ್ಕೊಂಡು ఆಮೇಲೆ మూవీకి పోగಣ. చలో గైస్, ఇక్కడ వచ్చినాము. ఈ దగ్గరలో ఏదో హోటల్ ఉంది, చాలా పాతది ఫేమస్ హోటల్ అంట. ఇంత ఫేమస్ అంటే బయట కూర్చొని కూడా ప్లేస్ లేదు. సో ఇక్కడ మాకు సపరేట్ గా ఏదో VIP లాగా ఫీల్ అవుతుంది. ఎవ్వరు లేదు ఇక్కడ, ఒకటి మా ఫ్యామిలీ ఉంది, జస్ట్ మా ఫ్యామిలీ ఉన్నాం. సో నోబడి, జస్ట్ మేమే, మా ఫ్యామిలీ ఉంది ఇక్కడ. సో ఫుడ్ మాత్రం నో VIP, మామూలు ఫుడ్డే. ఇంకా గ్యాస్ లేనందుకు అన్నం కూడా దొరుకుతుంది. ఇడ్లీ దోశలతో సరిపెట్టుకుంటున్నాం. సో ఇప్పుడు లంచ్లో కూడా ఇడ్లీ దోశనే అంట. అందరూ టైప్స్ ఆఫ్ దోశ, టైప్స్ ఆఫ్ ఇడ్లీ ఆర్డర్ చేసుకున్నారు. వస్తుంది, వచ్చినాక తింటాం. చలో ಒಂದು ಗೈಸ್, ಎಲ್ಲ ಐಟಮ್ಸ್. ನಮ್ಮದು ರವೆ ಇಡ್ಲಿ, ವಡ, ಮಸಾಲೆ ದೋಸಾಸ್ ಅವಾಗಿಂದ ಕಾಣಿಸ್ತಾ ಇಲ್ಲ ವಿಡಿಯೋ ಅಲ್ಲಿ ನಮ್ಮ ಪಂಡು. ಚಲೋ మా పండు కెమెరా షై. ಬೇಗ ತಿನ್ಬಿಟ್ಟು ಓಡಬೇಕು. ಒಂದು ½ hour ಟೈಮ್ ಇದೆ ಅಷ್ಟೇ, ಪಕ್ಕದಲ್ಲೇ ಇರೋದು. ಹೋಗೋಣ ಚಲೋ ಗೈಸ್. ಎಂಟ್ರಿ ಆಗ್ತಾ ಇದ್ರಿ AMB ಸಿನಿಮಾಸ್, ಏಷ್ಯನ್ ಮಹೇಶ್ ಬಾಬು ಸಿನಿಮಾಸ್. ಗೈಸ್ ಎಂಟ್ರಿ ಆಗಿದೆ. ಕಪಾಲಿ 50 years ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲೆಲ್ಲ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಅಂಬರೀಶ್, ವಿಷ್ಣುವರ್ಧನ್, ಶಂಕರ್ ನಾಗ್, ಪ್ರಭಾಕರ್, ದ್ವಾರಕೇಶ್, ಲೋಕೇಶ್ ಎಲ್ಲಾರದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ನೋಡಿ
ಫುಲ್ ದ ಎಂಟ್ರೆನ್ಸ್. ನಮ್ದು 5th ಫ್ಲೋರು. ನೋಡಿ ಇಲ್ಲೆಲ್ಲ ಸ್ಟಾಲ್ಸ್ ಇದೆ, ಪಾಪ್ಕಾರ್ನ್ಸ್, ಜ್ಯೂಸಸ್, ಎವ್ರಿಥಿಂಗ್. ಇಂಟೀರಿಯರ್ ಗುರು ನೋಡಿ, ಸೈಕು ಎಲ್ಲ ನೋಡಿ, ಲೈಟಿಂಗ್ಸು ಎಲ್ಲ ಮಸ್ತು ನೋಡಿ ಗೈಸ್. ಹಂಗೆ ಮುಂದೆ ಬಂದ್ರೆ ಫುಲ್ ಎಲ್ಲ AMB ಸಿನಿಮಾಸ್. ಇಲ್ಲಿ ನೋಡಿ ಫುಲ್ ಎಲ್ಲ ಮಹೇಶ್ ಬಾಬು ಚಿಕ್ಕ ವಯಸ್ಸಿಂದ ಎಲ್ಲ ಫೋಟೋಸು, ಮಗು ಫೋಟೋಸು ಎಲ್ಲ ಸಕ್ಕದಾಗೈತೆ. ಈ ಫ್ರೇಮ್ ನೋಡಿ ಗೈಸ್ ಹೆಂಗಿದೆ, ಲೈಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ಐ ಥಿಂಕ್ ಬೆಂಗಳೂರಲ್ಲಿ ಈ ತರ ಒಂದು ಥಿಯೇಟರ್ ಇಲ್ಲ ಅನ್ಸುತ್ತೆ, ಸಾಕಾಗೈತೆ ನೋಡಿ. ಫುಲ್ LED ಡಿಸ್ಪ್ಲೇಸು, ಫುಲ್ ಲೈಟಿಂಗ್ಸು, ಗೋಲ್ಡ್ ಅಂಡ್ ರೆಡ್. ಆ ಕರ್ಟನ್ಸ್ ನೋಡಿ, ರೆಡ್ ಕರ್ಟನ್, ಸಾಕಾಗೈತೆ. 9 ಸ್ಕ್ರೀನ್ಸ್ ಇದೆ ಗೈಸ್, 9 ಸ್ಕ್ರೀನ್ಸ್ ನೋಡಿ. ನಮ್ಮ ಏನೋ ಓಡಾಡ್ತಾಳೆ. ಇದೆಲ್ಲ ಫ್ರೇಮ್ ಮಸ್ತ್ ಆಗೈತೆ. చూసినావా మయబి సినిమా సెట్ ఉంది ಕ್ರೇಜಿ ನೋಡಿ, ಎಲ್ಲ ಡಿಸ್ಪ್ಲೇ ಆಗ್ತಾ ಐತೆ. ಇಲ್ಲೂ ಅಷ್ಟೇ ನೋಡಿ, ಫುಲ್ ಮಹೇಶ್ ಬಾಬು ಫೋಟೋಸ್. ವಾರಣಾಸಿ ಮೂವಿ ಟೀಸರ್ ಹೊಡ್ತಾ ಐತೆ, ಸಾಕಾಗೈತೆ ಇದು ಡಿಸ್ಪ್ಲೇ. ವಾರಣಾಸಿ ಈ ಡೋರ್ಸ್ ಎಲ್ಲ ನೋಡಿ ಏನ್ ಕ್ರೇಜಿ ಆಗಿದೆ. ಸೊ ಈ ಕಡೆ ಫುಲ್ ಸ್ಕ್ರೀನ್ಸ್. ನಮ್ದು ಮೇಲೆ ಇರೋದು, ಮೇಲೆ ಹೋಗೋಣ. ನನ್ಗೆ ಈ ಲೈಟ್ಗಳೇ ಕ್ರೇಜಿ ಇಷ್ಟ ಆಗಿದೆ. ಇಲ್ಲೂ ಕೂಡ ಫುಲ್ ಮಹೇಶ್ ಬಾಬು ಫೋಟೋಸ್, MB ಅಂತ ಸಾಕಾಗೈತೆ. ನೋಡಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಬನ್ನಿ ನಮ್ದು ಮೇಲೆ ಇರೋದು, ಮೇಲೆ ಹೋಗೋಣ. ಚಲೋ ಲೆಟ್ಸ್ ಗೋ. ನೋಡಿ ಇಲ್ಲೆಲ್ಲ ಫಿಲಿಮ್ದು ಹಾಕೋರೆ, KGF, ಕುರುಕ್ಷೇತ್ರ, ಮುಂಗಾರು ಮಳೆ, ಕಾಂತಾರ ಎಲ್ಲ ಫೋಟೋ ಫ್ರೇಮ್ಸ್. ಇಲ್ಲಿ ನೋಡಿ ಗೈಸ್, ವುಮೆನ್ ಆಫ್ ಕನ್ನಡ ಸಿನಿಮಾಸ್ ಅಂದ್ಬಿಟ್ಟು ಒಂದು ವಾಲ್ ಮಾಡಿದ್ದಾರೆ. ಫುಲ್ ಎಲ್ಲ ಹೀರೋಯಿನ್ಸ್ ಇದೆ ನೋಡಿ, ಫುಲ್ ಎಲ್ಲ ಹೀರೋಯಿನ್ಸ್. ಸಾಗದಾಗೈತೆ ಇದು ವಾಲ್ ಆಫ್ ವುಮೆನ್ ಆಫ್ ಕನ್ನಡ ಸಿನಿಮಾ ಅಂದ್ಬಿಟ್ಟು ಒಂದು ವಾಲ್ ಕ್ರೇಜಿ ಆಗೈತೆ. ನಮ್ಮ ಸ್ಕ್ರೀನ್ 6 ಡಾಲ್ಬಿ ಸ್ಕ್ರೀನು. ಜನ ನೋಡಿ ಹೆಂಗೋರೆ, ಎಲ್ಲರೂ ದುರಂಧರ್ 2 ರಿವೆಂಜ್ಗೆ ಫುಲ್ ಜನ. ಎಷ್ಟು ಜನ ಅವ್ರೆ, ಫುಲ್ ಜನ ಸಾಗರ. ಬಟ್ ಕ್ರೇಜಿ ಆಗೈತಪ್ಪ AMB ಸಿನಿಮಾಸ್. ನೋಡಿ ಇಲ್ಲೂ ಫುಲ್ ಆನ್ ಫೋಟೋಸ್ ನೋಡಿ ಗೈಸ್. ಡಾಲ್ಬಿ ಸ್ಕ್ರೀನ್, ಕ್ರೇಜಿ ಸ್ಕ್ರೀನ್. AMB ಸಿನಿಮಾಸ್ ಅಲ್ಲಿ ಡಾಲ್ಬಿ ಸ್ಕ್ರೀನ್ ಅಲ್ಲಿ ದುರಂಧರ್ ದ ರಿವೆಂಜ್, ಬಿಗ್ಗೆಸ್ಟ್ ಸ್ಕ್ರೀನ್ ಇನ್ ಬ್ಯಾಂಗ್ಳೂರ್ ನೋಡಿ. या फिर गुलामी, भीड़ पर उपहार करने की तुम्हारी फितरत। ಇಟ್ಸ್ ಟೈಮ್ ಫಾರ್ ಇಂಟರ್ವೆಲ್. ಇವಾಗವರೆಗೂ ಕ್ರೇಜಿ ಆಗಿತ್ತು ಮೂವಿ, ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಇವಾಗ ಇಂಟರ್ವೆಲ್ ಬಂದಿದ್ದೀರಿ, ಏನೋ ತಗೋಣ ಎಲ್ಲ ನೋಡಿ, ನೋಡೋಣ ಏನ್ ತಗೊಳೋದು, ಏನ್ ಕತೆ ಅಂತ. ಪಾಪ್ಕಾರ್ನ್ ಗಿಪ್ಕಾರ್ನ್ ತಗೊಂಡು ಹೋಗೋಣ ಒಳಗಡೆ. ಸಿನಿಮಾಸ್, AMB ಸಿನಿಮಾಸು ಕ್ರೇಜಿ, ಮೂವಿನು ಕ್ರೇಜಿ. ಹೌ ವಾಸ್ ದ ಮೂವಿ ಟಿಲ್ ಇಂಟರ್ವೆಲ್?
క్రేజీ వండర్ఫుల్ మైండ్ బ్లోయింగ్. వెయిటింగ్ సెకండ్ పార్ట్ కోసం వెయిటింగ్. ఫస్ట్ అయితే సెకండ్ హాఫ్ బాగుందంట, చూద్దాం. చలో. ಮೂವಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಆಲ್ರೆಡಿ ಫುಲ್ ಚಚ್ಕೊಂಡು KR ಪುರಂ ಬಂದ್ಬಿಟ್ಟಿದ್ದೀನಿ. ಸೊ ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮಸ್ತಾಗಿತ್ತು ಮೂವಿ ಮಾತ್ರ. ಮೂವಿನೂ ಸಾಕಾಗೈತೆ. AMB ಸಿನಿಮಾಸ್ ಕೂಡ ಸೂಪರ್ ಆಗೈತೆ. నెక్స్ట్ లెవెల్. ఆబ్వియస్లీ బానే ఉంటది ఈ బెంగళూరు వాళ్ళకంటే. వాళ్ళది మాది కాదు. AMB సినిమాస్ హైదరాబాద్, AMB సినిమాస్ బెంగళూరు. ఎల్లార్దు AMB సినిమాస్ ఇస్ బెంగళూరు. ఎల్లార్దు. ఇన్వెంటర్ ఎవరు దానికి? ಏಷಿಯನ್ ಏಷಿಯನ್ ಸಗದಾಗಿತ್ತು ಗುರು. ಹೆಂಗಿತ್ತು ಫಿಲಿಮ್? ಆಸಮ್, ಮೈಂಡ್ ಬ್ಲೋಯಿಂಗ್, ಮೈಂಡ್ ಗಾಬ್ಲಿಂಗ್ ಏನೇನೋ ಅಂತ ಕ್ರೇಜಿ ಗಿರು. ಯಾರ್ಯಾರು ಇನ್ನ ನೋಡಿಲ್ಲ ಹೋಗಿ ಫಸ್ಟ್ ಮೂವಿನ ನೋಡಿ. ದುರಂಧರ್ 1 ನೋಡಿಲ್ಲ ಅಂದ್ರೆ ದುರಂಧರ್ 1 ನೋಡಿ, 2 ನೋಡಿ. ಕ್ರೇಜಿ ಟ್ವಿಸ್ಟ್ ಮೇಲ್ ಟ್ವಿಸ್ಟ್. 4 hours ಇರೋದು ಮೂವಿ, ಗೊತ್ತೇ ಆಗಲ್ಲ. తెలియదు ఆ టైం అర్థం కాదు ఎట్లా పోతుందో. నేను నెక్స్ట్ ఏంది ఆ క్యూరియాసిటీ ఉంటది కదా. క్రేజీ. ఇంకా థర్డ్ పార్ట్ కూడా ఉందంట June 9th కి రిలీజ్. ಇನ್ನ ಕನ್ಫರ್ಮ್ ಮಾಡಿಲ್ಲ. ఉంది బట్ ಕನ್ಫರ್ಮ್ ಯಾರು ಮಾಡೋರು? ఎందుకంటే అది క్లైమాక్స్ అంత ప్రాపర్ గా ఏది లేదు. సో ఉంది, పక్కా ఉంది. ಬಟ್ ಕನ್ಫರ್ಮ್ ಅವ್ರ ಮೂವಿ ಟೀಮ್ ಕಡೆಯಿಂದ ಕನ್ಫರ್ಮ್. నేను చెప్తున్నా ಇವಳೆ కన్ఫర్మ్ ఉంది. ಇವಳೆ అవును, ಆದಿತ್ಯ ತಂಗಿ డైరెక్టర్ ಇವಳು. నా అవును మా అన్న. సో అది క్లైమాక్స్ అర్థం పర్థంగా ఆపిండు కాబట్టి ఆబ్వియస్లీ ఇంకో పార్ట్ ఉంది. సో చూడాలి. ಸೊ ಹಂಗೆ ಫಿಲಿಮ್ ಮಸ್ತಾಗಿತ್ತು. ಸೊ ಹೋಗಿ ಯಾರ್ಯಾರು ನೋಡಿಲ್ಲ ಇನ್ನ ಹೋಗಿ ನೋಡಿ, ಥಿಯೇಟ್ರಲ್ಲೇ ನೋಡಿ. ಒಳ್ಳೆ ಟ್ವಿಸ್ಟ್. ಲಾಸ್ಟಲ್ಲಂತೂ ಒಂದು ಟ್ವಿಸ್ಟ್ ಕೊಡ್ತಾನೆ. ಪೇಷನ್ಸ್ తో ఉండాలి 4 గంటలు. ಅಲ್ಲ, ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾನೆ. ನೆಕ್ಸ್ಟ್ ಲೆವೆಲ್ ಟ್ವಿಸ್ಟು. ಥಿಯೇಟರ್ ಫುಲ್ಲು ಒಳ್ಳೆ ಶಾಕ್ ಆಗೋದು ಆ ತರ ಟ್ವಿಸ್ಟ್. ಅದು ಮಸ್ತ್. వేరే గురించి తెలియదు. అన్ని ఒక్కొక్క సీన్స్ కథ అనుండే. చాలా చాలా ಚಲೋ ಓಕೆ. ಇಲ್ಲಿ ಇವಾಗ ಇಲ್ಲಿ KR ಪುರಂ ಅಲ್ಲೇ ಊಟ ತಿನ್ಬಿಟ್ಟು ಹೋಗ್ತಾ ಇರೋದೆ ಮನೆಗೆ. ಸೊ ಇದೇ ತರ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.